ನಾಯಕನಹಟ್ಟಿ ಸಮೀಪದ ರಾಮಸಾಗರ ಗ್ರಾಮದಲ್ಲಿ ಶ್ರೀ ಗಾದ್ರಿ ಪಾಲನಾಯಕ ಜಾತ್ರಾ ಮಹೋತ್ಸವದಲ್ಲಿ ಬುಡಕಟ್ಟ ಸಮುದಾಯಗಳು ಆಚರಿಸುವಂತಹ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಆಚರಣೆಗಳು ಸಮಾಜದಲ್ಲಿನ ಸಾಮರಸ್ಯಕ್ಕೆ ಮತ್ತು ಶಾಂತಿಗೆ ಹಿಡಿದಂತ ಕನ್ನಡಿಯಾಗಿವೆ ಎಂದು ನಿಕಟಪೂರ್ವ ತಹಸೀಲ್ದಾರ್ ಎನ್ ರಘುಮೂರ್ತಿ ತಿಳಿಸಿದರು. ಸೋಮವಾರ ಹೋಬಳಿ ರಾಮಸಾಗರದಲ್ಲಿ ಗಾದ್ರಿ ಪಾಲನಾಯಕ ಗುಗ್ಗೇರಿ ಹಬ್ಬದ ಪೂಜಾ ವಿಧಿವಿಧಾನಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ಜಿಲ್ಲೆ ಈ ನಿಟ್ಟಿನಲ್ಲಿ ವಿಶೇಷವಾದ ಸ್ಥಾನಮಾನ ಮತ್ತು ಪರಂಪರೆಯನ್ನು ಹೊಂದಿದೆ. ಈ ಬುಡಕಟ್ಟು ಸಮುದಾಯಗಳು ಆಚರಿಸುವಂತಹ ಧಾರ್ಮಿಕ ವಿಧಿವಿಧಾನಗಳು ದ್ವಾಪರ ಯುಗದಲ್ಲಿನ ಆಚರಣೆಗಳಿಗೂ ಸಾಮ್ಯತೆ ಇದೆ. 50 ವರ್ಷಗಳ ಹಿಂದಿನ ಕಾಮಗೇತಿ ಕುಲದ ವೀರ ಮದಕರಿ ನಾಯಕನ ವಂಶಸ್ಥರು ಆದಿಯಾಗಿ ಗಾದ್ರಿಪಾಲ ನಾಯಕರ ಪೂಜಾ ವಿಧಿವಿಧಾನಗಳು, ಸಂಪ್ರದಾಯಗಳು ಮತ್ತು ಆಚರಣೆಗಳು ಭಾಗದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿವೆ. ಈ ಪೂಜಾ ವಿಧಿವಿಧಾನಗಳು ಸಮಾಜದಲ್ಲಿನ ಶಾಂತಿ, ಸೌಹಾರ್ದ, ಸಾಮರಸ್ಯಕ್ಕೆ ಅತ್ಯಂತ ಪೂರಕವಾಗಿದೆ ಎಂದು ತಿಳಿಸಿದರು. ಇವತ್ತು ಗಾದ್ರಿ ಪಾಲನಾಯಕರ ಗುಗ್ರಿ ಹಬ್ಬ. ಈ ಹಬ್ಬಕ್ಕೆ ಸುಮಾರು ಸುತ್ತಮುತ್ತಲಿನ ಒಂದು 25ರಿಂದ 27 ಹಳ್ಳಿಯ ಎಲ್ಲ ಭಕ್ತಾದಿಗಳು ಕೂಡ, ಈ ಮ್ಯಾಸಮಂಡಲದ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಗುಗ್ರಿ ಹಬ್ಬದ ಶುಭಾಶಯಗಳು. ಇದೊಂದು ಗಾದ್ರಿ ಪಾಲನಾಯಕರ ಗುಗ್ರಿ ಹಬ್ಬ ಈ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ವಿಶಿಷ್ಟವಾಗಿ 5 ವರ್ಷಕ್ಕೂ ಒಂದ್ಸರಿ ಮಾಡೋ ಅಂಥ ಒಂದು ಹಬ್ಬ. ಹಾಗೆಯೇ ನಾವು ಈ ದಕ್ಷಿಣ ಭಾರತದಲ್ಲಿ ನೋಡಿದರೆ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದರೆ ಇವತ್ತು ಈ ಧಾರ್ಮಿಕ ಪರಂಪರೆಗಳು, ಆಧ್ಯಾತ್ಮಿಕ ನೆಲೆಗಳು ಉಳ್ಕೊಂಡಿರೋದೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲ ಏನೋ ಈ ಮ್ಯಾಸಮಂಡಲದ ಭಕ್ತಾದಿಗಳು ಏನಿದ್ದಾರೆ, ವಿಶಿಷ್ಟವಾಗಿ ಈ ಗಾದ್ರಿ ಪಾಲನಾಯಕದಿರ್ಬೋದು, ಆಮೇಲೆ ನಂದಿವಾಳ ಇದ್ರದಿರ್ಬೋದು, ಎಲ್ಲವೂ ವಿಶಿಷ್ಟವಾದ ಬಹಳ ಭಕ್ತಿ ಭಾವ ಪರವಶರಾಗಿ ಈ ಒಂದು ಹಬ್ಬಗಳನ್ನು, ಆಚರಣೆಗಳನ್ನು, ಧಾರ್ಮಿಕ ಪರಂಪರೆಗಳನ್ನು ಆಚರಣೆ ಮಾಡ್ತಾರೆ. ಬಹುಶಃ ಈ ಭಾಗದಲ್ಲಿ ಈ ಸಾಮರಸ್ಯ, ಆಮೇಲೆ ಶಾಂತಿ, ನೆಮ್ಮದಿ ಮನೆ ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಆಚರಣೆಗಳಿಂದ ಮನೆ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ, ಏನು ಬಡತನ ಇರೋ ಅಂಥ ತಾಲೂಕುಗಳಲ್ಲಿ ಅದೆಷ್ಟೋ ರೈತರುಗಳು ಆ ಒಂದು ಜೀವನ ಮಟ್ಟವನ್ನು ಗಸಿಸಿಕೊಂಡು ಏನೇನೋ ಮಾಡ್ಕೊಳ್ತಾರೆ. ಆದರೆ ಇಲ್ಲೇ ಜನ ಇದಾರಲ್ಲ, ಬಹಳ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳು. ಹಾಗೆಯೇ ಈ ಧಾರ್ಮಿಕ ಪರಂಪರೆಗಳನ್ನು ಮೈಗೂಡಿಸ್ಕೊಂಡಿರೋದ್ರಿಂದ ಆ ಒಂದು ಜನಜೀವನ ಕೂಡ ಯಾವುದೇ ಶಾಂತಿ, ನೆಮ್ಮದಿ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆಗ ಮುಂದಿನ ದಿನಗಳಲ್ಲೂ ಕೂಡ ಈ ಗುಗ್ರಿ ಹಬ್ಬದ ಮುಖಾಂತರ ಈ ಗಾದ್ರಿ ಪಾಲನಾಯಕರು ಮುಂದಿನ ವರ್ಷ ಈ ಒಂದು ಪ್ರದೇಶದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ಆಮೇಲೆ ಸರ್ವ ಜನಾಂಗ, ಆಮೇಲೆ ಈ ಒಂದು ಮ್ಯಾಸಮಂಡಲದ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಭಕ್ತಿ ಭಾವಪರವಶರಾಗಿ ಬಾಳ ಅಂತ ಒಂದು ಕೈಂಕರ್ಯವನ್ನು ಕೈಗೂಡಿಸಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ. ನಾನು ಸೂರಮ್ನಹಳ್ಳಿ ಗ್ರಾಮಸ್ಥ. ಸೂರಮ್ನಹಳ್ಳಿ, ರಾಮಸಾಗರ, ಚೌಳಿಕೆರೆ, ತಿರುಗಾ ಓಬನಹಟ್ಟಿ, ಇದು ಕುದಾಪುರ, ಭೀಮಿನಿಕೆರೆ, ಹೊರವು, ಇನ್ನು ಸುತ್ತಿರೋ ಅಣ್ಣ ತಮ್ಮಗಳೆಲ್ಲ ಸೇರಿ ಎಲ್ಲರೂ ಸೇರಿ 5 ವರ್ಷ ಆದೊತ್ತಿಗೆ ಎಲ್ಲ ಅಣ್ಣ ತಮ್ಮಗಳು ಸೇರಿ ನಮ್ಮ ಗಾದ್ರಿ ಪಾಲನಾಯಕನ ಗುಡಿ ಹತ್ತಿರ ಸೇರಿ ಮತ್ತು ಇಂಥ ಡೇಟು, ಇಂಥ ತಾರೀಖು ಅಂತಂದು ಎಲ್ಲ ಅಣ್ಣ ತಮ್ಮಗಳು ಸೇರಿ ಮಾತಾಡಿ ಈಗ 2024ನೇ ಇಸ್ವಿನಾಗೆ ಇವತ್ತು ಎಲ್ಲರ ಅಣ್ಣ ತಮ್ಮಗಳು 100 ಜನ ಅಣ್ಣ ತಮ್ಮಗಳು ಸೇರಿ ಇವತ್ತು ಇಲ್ಲಿ ರಾಮಸಾಗರ ಗ್ರಾಮಸ್ಥರು, ಇಡೀ ಅಣ್ಣ ತಮ್ಮಗಳು ಗ್ರಾಮಸ್ಥರು ಸೇರಿ ಇಲ್ಲಿಂದ ರಾಮಸಾಗರಲ್ಲಿಂದ ಗುಡಿಯಾಗಲಿಂದ ಮಲ್ಲಾರಹಳ್ಳಿ ಮಾರ್ಗವಾಗಿ, ಅಲ್ಲಿಂದ ಮಲ್ಲಾರಹಳ್ಳಿ ಮಲ್ಲಾರಹಳ್ಳಿ ಮಾರ್ಗವಾಗಿ ಚೌಳಿಕೆರೆ, ಸೂರಮ್ನಹಳ್ಳಿ ತಲುಪಿ, ಅಲ್ಲಿಂದ ಸೂರಮ್ನಹಳ್ಳಿ ಅಲ್ಲಿ ದೇವ್ರ ಕೊಪ್ಪಲಿ ಅಂತ ಐತೆ, ಅಲ್ಲಿ ದೇವ್ರ ಕೊಪ್ಪಲಿಯಾಗೆ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಹೊರ ದೇವಸ್ಥಾನ ಹತ್ರ ಅಲ್ಲಿ ದೇವ್ರನ್ನ ಅಲ್ಲಿಗೆ ಗುಡಿಗೆ ತುಂಬಿಸ್ತೀವಿ. ಬೆಳಗ್ಗೆ ಎದ್ದು 1:10 ಅಲ್ಲಿ 6 ಗಂಟೆಗೆ, ಈಗ ಸಾಯಂಕಾಲ 8 ಗಂಟೆಗೆ ಇಡೀ ಅಣ್ಣ ತಮ್ಮಗಳು ಎಲ್ಲರೂ ಮೀಸಲು ಕಾಸಲು ಹೊರ ದೇವಸ್ಥಾನ ಹತ್ರ ಕುಂತು ಮಾತಾಡಿ ಅಲ್ಲಿಂದ ಹೊರಗಡೆ ದೇವಸ್ಥಾನಕ್ಕೆ ತಲುಪಿಸಿ ಬೆಳಿಗ್ಗೆ ಎದ್ದು 5:15ರಿಂದ ಅದನ್ನ ಪೂಜೆ ಮಾಡಿದಾಗ ಅದು 6 ಗಂಟೆಗೆ 1:10 ಬಿಟ್ಟು ತಿರುಗಾ ಅಲ್ಲಿ ಅಣ್ಣ ತಮ್ಮಗಳನ್ನು 10 ಗಂಟೆಯಿಂದ 2 ಗಂಟೆವರೆಗೆ ದಾಸೋಹ ಮಾಡ್ತಾರೆ. ಅಲ್ಲಿಂದ ನಮ್ಮದು ಅಣ್ಣ ತಮ್ಮಗಳು ದಾಸೋಹ 5 ಗಂಟೆಯಿಂದ 7 ಗಂಟೆವರೆಗೆ ದಾಸೋಹ ಇರುತ್ತೆ. ಆಮೇಲೆ ಹೊರ ದೇವಸ್ಥಾನದಿಂದ ಸೂರಮ್ನಹಳ್ಳಿ ಗ್ರಾಮಕ್ಕೆ ಅಲ್ಲೇ ಒಂದು ದೇವಸ್ಥಾನ ಹಾಕಿದ್ದು, ಗಾದ್ರಿ ಪಾಲನಾಯಕಂದು ಹೊರ ದೇವಸ್ಥಾನಗಳಿಂದ ಒಳ ದೇವಸ್ಥಾನಕ್ಕೆ ಅಲ್ಲಿಗೆ 9 ಗಂಟೆಗೆ ಗುಡಿ ತುಂಬಿಸ್ತೇವೆ. ಅಷ್ಟೊಂದು ತಿರ್ಗಿ ಬೆಳಗ್ಗೆ ಎದ್ದು ಅದು ಬೆಳಿಗ್ಗೆ ಬುಧವಾರ
ಬೆಳಗ್ಗೆ ಎದ್ದು ಇಡೀ ಅಣ್ಣ ತಮ್ಮಗಳು 100 ಇದಕ್ಕೆ ಸೇರಿದಂಥ ಅಣ್ಣ ತಮ್ಮಗಳೆಲ್ಲ ಸೇರಿ ದೇವಸ್ಥಾನ ಹತ್ರ ಕುಂತು ಈ ಲೆಕ್ಕ ಹೂವು ಅದೇನು ಮಾಡಿದ್ವಿ ಖರ್ಚು ವೆಚ್ಚ ಎಲ್ಲ ಅಣ್ಣ ತಮ್ಮಗಳು ಸೇರಿ ಅದನ್ನೆಲ್ಲ ಅದೇನು ಬೀಳುತ್ತೆ ಅದೆಲ್ಲ ಬಾಡಿ ಕಟ್ಟಿ ಆಮೇಲೆ ದೇವರು ಪ್ರಸಾದ ಹಣ್ಣು ಹೂವು ತಗೊಂಡು ಗುಗ್ರಿ ಎಲ್ಲ ತಗೊಂಡು ಅವರ ಅಣ್ಣ ತಮ್ಮಗಳು ಯಾವ ಊರಿಗೆ ತಲುಪಿಸ್ಬೇಕು ಅವರ ಊರಿಗೆ ಹೋಗ್ತಾ ಇದ್ದಾರೆ. ತಿರ್ಗಾ ಬೆಳಗ್ಗೆ ಎದ್ದು ಗುರುವಾರ ಎದ್ದು ಬೆಳಗ್ಗೆ ಎದ್ದು 9 ಗಂಟೆಲಿಂದ ಇದು ಸೂರಮಳ್ಳಿ ಗ್ರಾಮದಿಂದ ಸೌಳಿಕೆರೆ ಗ್ರಾಮಕ್ಕೆ ಬಂದು ಅಲ್ಲೇ ಒಂದು ಗಾದ್ರ ಪಲ್ಲ ಹಾಕಿ ಕಟ್ಟ ಹಾಕಿದರೆ ಅಲ್ಲಿ ಕುಂತು ಅಲ್ಲಿ ಮಡೆಮ ಹಾಕಿ ಅಲ್ಲಿಂದ ಊಟ ಮಾಡ್ಕೊಂಡು ಇಲ್ಲಿ ಮಲ್ಲಾರಹಳ್ಳಿ ಮಾರ್ಗವಾಗಿ ಮಲ್ಲಾರಹಳ್ಳಿ ಅಲ್ಲಿಂದ ರಾಮಸಾಗರಕ್ಕೆ ಬಂದು ಇಲ್ಲಿ 10-11 ಗಂಟೆ ಒಳಗನೆ ಈ ಗುಡಿಯಾಗೆ ಆಯಾ ದೇವ್ರ ಗಾದ್ರ ಪಲ್ಲ ಹಾಕಿನ ನಾವು ಇಲ್ಲಿ ಒಳ ದೇವಸ್ಥಾನಕ್ಕೆ ಇದು ರಾಮಸಾಗರ ದೇವಸ್ಥಾನಕ್ಕೆ ಬಿಟ್ಟು ಎಲ್ಲ ಅಣ್ಣ ತಮ್ಮಗಳು ಕೈ ಮುಗಿದು ಎಲ್ಲ ಅವರ ಊರಿಗೆ ತಲುಪ್ತೀವಪ್ಪ.